गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ. ಗ್ರಹಿಕೆ, ವಂಚನೆ ಇದೊಂದು ವಿಚಿತ್ರ ಜಗತ್ತಲ್ವಾ? ಇವತ್ತು ನಾವು ರಸ್ಕಿನ್ ಬಾಂಡ್ ಅವರ ಒಂದು ಅದ್ಭುತ ಸಣ್ಣ ಕಥೆ ದಿ ಐಸ್ ಆರ್ ನಾಟ್ ಹಿಯರ್ನ ಮೊದಲ ಭಾಗದ ಬಗ್ಗೆ ಮಾತಾಡೋಣ. ಇದರಲ್ಲಿ ಕಣ್ಣಿಗೆ ಕಾಣೋದಕ್ಕಿಂತ ಹೆಚ್ಚಾಗಿ ಕಾಣದೇ ಇರೋದಕ್ಕೆ ಹೆಚ್ಚು ಬೆಲೆ. ಕಾಣದೇ ಇರೋ ದೃಶ್ಯವನ್ನ ವರ್ಣಿಸೋದು ಹೇಗೆ? ಇದೇ ಪ್ರಶ್ನೆ ನಮ್ಮ ನಿರೂಪಕನ ಇಡೀ ಆಟದ ತಂತ್ರಕ್ಕೆ ಮೂಲ. ಹಾಗಾದ್ರೆ ಈ ಆಟದ ನಿಯಮಗಳೇನು? ಆಟಗಾರರು ಯಾರು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಭಾಗ 1, ವಂಚನೆಯ ಆಟ. ಕತೆ ಶುರುವಾಗೋದು ದೆಹರಾಗಿ ಹೋಗೋ ಒಂದು ಟ್ರೈನ್ನಲ್ಲಿ. ನಮ್ಮ ನಿರೂಪಕ ಅಂದ್ರೆ ಕತೆ ಹೇಳೋ ವ್ಯಕ್ತಿ, ಆತನಿಗೆ ಕಣ್ಣು ಕಾಣಿಸಲ್ಲ, ಆದ್ರೆ ಆತ ಈ ವಿಷಯವನ್ನ ಮುಚ್ಚಿಡೋಕೆ ಪ್ರಯತ್ನಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಬ್ಬ ಯುವತಿ ಬರ್ತಾಳೆ. ಅಲ್ಲಿಂದಲೇ ಒಂದು ಸೂಕ್ಷ್ಮ ಆದ್ರೆ ತುಂಬಾನೇ ಟೆನ್ಷನ್ ಇರೋ ಒಂದು ಆಟ ಶುರುವಾಡುತ್ತೆ. ಕಂಪಾರ್ಟ್ಮೆಂಟ್ ಪೂರ್ತಿ ಕತ್ಲು. ನಮ್ಮ ನಿರೂಪಕನಿಗೆ ಆ ಹುಡುಗಿ ಕಾಣಿಸಲ್ಲ, ಆದ್ರೆ ಅವಳ ಮಾತು ಕೇಳಿಸುತ್ತೆ. ನೋಡಿ, ಆತನ ಪ್ರಪಂಚ ದೃಷ್ಟಿಯದ್ದಲ್ಲ, ಶಬ್ದದ್ದು. ಆಕೆ ಹಾಕಿದ್ದ ಚಪ್ಪಲಿ ಸದ್ದು, ಅದು ಹಿಮ್ಮಡಿಗೆ ತಾಗೋ ಶಬ್ದ, ಅದನ್ನ ಆತ ಗಮನಿಸ್ತಾನೆ. ಅಷ್ಟೇ ಅಲ್ಲ, ಆಕೆಯ ಧ್ವನಿ ಕೂಡ ಆತನಿಗೆ ಇಷ್ಟ ಆಗುತ್ತೆ. ನನಗೆ ಕಣ್ಣು ಕಾಣಿಸಲ್ಲ ಅನ್ನೋದನ್ನ ಈ ಹುಡುಗಿಗೆ ಗೊತ್ತಾಗದ ಹಾಗೆ ತಡೆಯೋಕೆ ಆಗುತ್ತಾ? ನೋಡಿ, ಈ ಒಂದೇ ಒಂದು ಯೋಚನೆ ಇಡೀ ಕಥೆಯ ತಿರುಳನ್ನ ಹಿಡಿದಿಡುತ್ತೆ. ನಿರೂಪಕ ತನಗೆ ತಾನೇ ಒಂದು ಚಾಲೆಂಜ್ ಹಾಕೋತಾನೆ, ಕಣ್ಣು ಕಾಣೋ ವ್ಯಕ್ತಿ ತರಾನೇ ನಡೆಸಬೇಕು ಅಂತ. ಭಾಗ 2, ಕುರುಡನ ಅನುಕೂಲ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಮ್ಮ ನಿರೂಪಕ ತನ್ನ ಈ ಸ್ಥಿತಿಯನ್ನ ಒಂದು ವೀಕ್ನೆಸ್ ಅಂತ ಅನ್ಕೊಳ್ಳಲ್ಲ. ಬದಲಿಗೆ ಇದನ್ನೇ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಆಗಿ ಈ ಆಟದಲ್ಲಿ ಹೇಗೆ ಬಳಸ್ತಾನೆ ಅಂತ ನೋಡೋಣ. ನೀವು ದೆಹರಾವರೆಗೂ ಹೋಗ್ತಿದ್ದೀರಾ ಅಂತ ಆತ ಕೇಳಿದಾಗ ಆ ಹುಡುಗಿ ಒಮ್ಮೆ ಬೆಚ್ಚಿ ಬೀಳ್ತಾಳೆ. ಯಾಕಂದ್ರೆ ಆ ಕಂಪಾರ್ಟ್ಮೆಂಟ್ನಲ್ಲಿ ಬೇರೆ ಯಾರೂ ಇದ್ದಾರೆ ಅಂತ ಆಕೆಗೆ ಗೊತ್ತೇ ಇರಲಿಲ್ಲ. ಆಕೆಯ ಆಶ್ಚರ್ಯದಿಂದಲೇ ನಿರೂಪಕನಿಗೆ ಒಂದು ವಿಷಯ ಖಚಿತವಾಗುತ್ತೆ, ತಾನು ಕತ್ತಲೆಯ ಮೂಲೆಯಲ್ಲಿ ಕೂತಿದ್ದೀನಿ ಅಂತ. ನೋಡಿ, ಸಂಭಾಷಣೆ ಶುರುವಾಗೋ ಮೊದಲೇ ಅವನಿಗೊಂದು ಮಾಹಿತಿ ಸಿಕ್ತು. ಆಟದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಾಗಾಯಿತು. ಇಲ್ಲಿ ನಿರ್ಣಾಯಕ ಅಂಶ ಯಾವುದು ಅಂದರೆ, ದೃಷ್ಟಿಯ ಬಗ್ಗೆ ಆತನಿಗಿರೋ ಒಂದು ಥಿಯರಿ. ಆತನ ಪ್ರಕಾರ ಚೆನ್ನಾಗಿ ಕಣ್ಣು ಕಾಣೋ ಜನರಿಗೆ ತಮ್ಮ ಮುಂದಿರೋ ಎಷ್ಟೋ ವಿಷಯಗಳು ಕಾಣಿಸೋದೇ ಇಲ್ಲ, ಯಾಕಂದರೆ ಅವರ ಗಮನ ಹಂಚೋಗಿರುತ್ತೆ. ಆದರೆ ಯಾರಿಗೆ ನೋಡಕ್ಕೆ ಆಗೋಲ್ವೋ ಅವರು ಪ್ರತಿಯೊಂದು ಸಣ್ಣ ವಿಷಯದ ಮೇಲೂ ಗಮನ ಕೊಡಬೇಕಾಗತ್ತೆ. ನಿರೂಪಕ ಇಲ್ಲಿ ತನ್ನ ಬೇರೆ ಇಂದ್ರಿಯಗಳ ಮೇಲೆ ಅಂದರೆ ಕೇಳೋದು, ಗ್ರಹಿಸೋದು ಇವುಗಳ ಮೇಲೆ ಅವಲಂಬಿತನಾಗ್ತಾನೆ. ಜೊತೆಗೆ ಮನಸ್ಸಿನ ಕಣ್ಣು ಅಂದರೆ ತನ್ನ ಕಲ್ಪನಾ ಶಕ್ತಿ ಮತ್ತು ನೆನಪುಗಳನ್ನೇ ಬಳಸ್ಕೊಂಡು ಇಡೀ ಸಂಭಾಷಣೆಯನ್ನ ಮುನ್ನಡೆಸ್ತಾನೆ. ಭಾಗ 3, ನೆನಪುಗಳಿಂದ ಚಿತ್ರ ಬಿಡಿಸುವುದು. ಓಕೆ, ಈಗ ಆಟ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಮಾತುಕತೆ ಪ್ರಯಾಣದ ಬಗ್ಗೆ ಶುರುವಾಗುತ್ತೆ. ಆಗ ನಮ್ಮ ನಿರೂಪಕನಿಗೆ ಒಂದು ಚಾಲೆಂಜ್ ಎದುರಾಗುತ್ತೆ. ತಾನು ನೋಡಕ್ ಆಗದೇ ಇರೋ ಒಂದು ಜಾಗದ ಬಗ್ಗೆ ಕೇವಲ ತನ್ನ ನೆನಪುಗಳನ್ನಿಟ್ಕೊಂಡು ವರ್ಣನೆ ಮಾಡಬೇಕು. ಆ ಹುಡುಗಿ ಸಹಾರಾನ್ಪುರಕ್ಕೆ ತನ್ನ ಚಿಕ್ಕಮ್ಮನನ್ನ ನೋಡೋಕೆ ಹೋಗ್ತಿದ್ದೀನಿ ಅಂತಾಳೆ. ನಿರೂಪಕ ಮಸ್ಸೂರಿಗೆ ಹೋಗ್ತಿರ್ತಾನೆ. ತಕ್ಷಣ ಆತ ಚಿಕ್ಕಮ್ಮಂದಿರು ಅಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಭಯ ಹುಟ್ಟಿಸೋ ಜನ ಅಲ್ವಾ ಅಂತ ತಮಾಷೆ ಮಾಡ್ತಾನೆ. ಈ ಮೂಲಕ ತಾನೂ ಒಬ್ಬ ಸಾಮಾನ್ಯ ಕಣ್ಣು ಕಾಣೋ ಪ್ರಯಾಣಿಕ ಅಂತ ತೋರಿಸ್ಕೊಳ್ಳೋಕೆ ಬಹಳ ಜಾಗರೂಕತೆಯಿಂದ ಪ್ರಯತ್ನಿಸ್ತಾನೆ. ಆಕೆಗೆ ಮಸ್ಸೂರಿಗೆ ಹೋಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತಾದಾಗ ನಮ್ಮ ನಿರೂಪಕನಿಗೆ ಇದೊಂದು ಸುವರ್ಣಾವಕಾಶ ಆಗ್ಬಿಡತ್ತೆ. ತನ್ನ ನೆನಪುಗಳನ್ನೇ ಬಳಸಿ ತನ್ನ ದೃಷ್ಟಿಯನ್ನ ಪ್ರದರ್ಶಿಸೋಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ಆತ ಅಕ್ಟೋಬರ್ ತಿಂಗಳಿನ ಮಸ್ಸೂರಿಯನ್ನ ವರ್ಣಿಸೋಕೆ ಶುರು ಮಾಡ್ತಾನೆ. ಕೇಳಿದ್ರೆ ಅಪ್ಪಡಿಗೆ ಕಣ್ಣು ಮುಂದೆ ಬಂದಾಗ ಆಗ್ಬೇಕು. ಕಾಡು, ಡೇಲಿಯಾ ಹೂಗಳಿಂದ ತುಂಬಿ ಹೋಗಿರೋ ಬೆಟ್ಟಗಳು, ಮೈಗೆ ಬೆಚ್ಚಗೆ ಅನಿಸೋ ಸೂರ್ಯನ ಬಿಸಿಲು, ಪ್ರವಾಸಿಗರೆಲ್ಲ ಹೋಗಿ ರಸ್ತೆಗಳು ಖಾಲಿಯಾಗಿ ಶಾಂತವಾಗಿರೋದು. ಹೀಗೆ ಕೇವಲ ತನ್ನ ನೆನಪಿನಿಂದಲೇ ಒಂದು ಅದ್ಭುತವಾದ ಚಿತ್ರಣವನ್ನ ಕಟ್ಕೊಡ್ತಾನೆ. ಭಾಗ 4, ಒಂದು ಧೈರ್ಯದ ಫ್ಲರ್ಟೇಷನ್. ಇಲ್ಲಿವರೆಗೂ ಸೇಫ್ ಗೇಮ್ ಆಡ್ತಿದ್ದ ನಿರೂಪಕ ಈಗ ವರ್ಣನೆಗಳನ್ನ ಬಿಟ್ಟು ನೇರವಾಗಿ ಆ ಹುಡುಗಿ ಜೊತೆ ಒಂದು ರಿಸ್ಕಿ ಸಂಭಾಷಣೆಗೆ ಇಳಿತಾನೆ. ಇಲ್ಲಿಂದ ಆಟದ ಗಂಭೀರತೆ ಜಾಸ್ತಿ ಆಗುತ್ತೆ. ಮಾತಾಡ್ತಾ ಆತ ಒಂದು ದೊಡ್ಡ ತಪ್ಪು ಮಾಡ್ಬಿಡ್ತಾನೆ. ಸಾಮಾನ್ಯವಾಗಿ ಕಣ್ಣು ಕಾಣೋರು ಕೇಳಿದ ಒಂದು ಪ್ರಶ್ನೆ ಕೇಳ್ತಾನೆ, ಹೊರಗಡೆ ಹೇಗಿದೆ? ಅಷ್ಟೇ. ಒಂದು ಕ್ಷಣಕ್ಕೆ ಇಡೀ ಆಟ ಕೈಜಾರಿ ಹೋಯಿತು ಅಂತಾನೆ ಅನ್ಸ್ಬಿಡುತ್ತೆ. ಆದರೆ ಆ ಹುಡುಗಿ ನೀವೇ ಯಾಕೆ ಕಿಟಕಿಯಿಂದ ಹೊರಗೆ ನೋಡಿ ಹೇಳಬಾರ್ದು ಅಂತ ಕೇಳಿದಾಗ ಅವನಿಗೊಂದು ಲೈಫ್ ಲೈನ್ ಸಿಕ್ಕಾಗುತ್ತೆ. ಆ ಅವಕಾಶವನ್ನ ಬಳಸಿ ತುಂಬಾನೇ ಜಾಣ್ಮೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸ್ತಾನೆ. ತಕ್ಷಣ ಆತ ಕಿಟಕಿ ಹತ್ರ ಹೋಗ್ತಾನೆ. ಹೊರಗಡೆ ನೋಡ್ತಿರೋ ಥರ ನಟನೆ ಮಾಡ್ತಾನೆ. ಇಂಜಿನ್ ಸದ್ದು, ಚಕ್ರಗಳ ಸದ್ದನ್ನೇ ಕೇಳಿಸ್ಕೊಳ್ತಾ ಟೆಲಿಗ್ರಾಫ್ ಕಂಬಗಳು ಪಕ್ಕದಲ್ಲಿ ವೇಗವಾಗಿ ಹೋಗ್ತಿರೋದನ್ನ ಮನಸ್ಸನ್ನೇ ಕಲ್ಪಿಸ್ಕೊಳ್ತಾನೆ. ಆಮೇಲೆ ಮರಗಳೆಲ್ಲ ಹಿಂದಕ್ಕೆ ಓಡ್ತಿರೋ ಥರ ಕಾಣಿಸ್ತಿದೆ ಅಂತ ಒಂದು ಸೇಫ್ ಆದ ಮಾತನ್ನ ಹೇಳ್ತಾನೆ.
ಈ ಪರಿಸ್ಥಿತಿಯನ್ನ ನಿಭಾಯಿಸಿದ್ರಿಂದ ಅವನ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆಗ ಇನ್ನೊಂದು ಧೈರ್ಯ ಹೆಜ್ಜೆ ಇಡ್ತಾನೆ. ನಿಮ್ಮ ಮುಖ ತುಂಬಾನೇ ಆಸಕ್ತಿದಾಯಕವಾಗಿದೆ ಅಂತ ಒಂದು ಹೊಗಳಿಕೆಯ ಮಾತನ್ನ ಹೇಳ್ತಾನೆ. ಇದು ಸೇಫ್ ಕೂಡ, ಹಾಗೆ ತುಂಬಾನೇ ಜಾಣತನದ್ದೂ ಕೂಡ. ಅವನು ಈ ಮಾತು ಸರಿಯಾದ ಜಾಗಕ್ಕೆ ತಲುಪುತ್ತೆ. ಯಾಕಂದ್ರೆ ನಿಮ್ಮ ಮುಖ ಸುಂದರವಾಗಿದೆ ಅಂತ ಕೇಳಿ ಕೇಳಿ ಆಕೆಗೆ ಸಾಕಾಗಿರುತ್ತೆ. ಆಸಕ್ತಿದಾಯಕ ಅನ್ನೋ ಪದ ಆಕೆಗೆ ಇಷ್ಟವಾಗುತ್ತೆ. ಇದರಿಂದ ಆತ ಒಬ್ಬ ಸೂಕ್ಷ್ಮವಾಗಿ ಗಮನಿಸೋ ವ್ಯಕ್ತಿ ಅಂತ ಆಕೆಗೆ ಅನಿಸುತ್ತೆ. ಆದರೆ ಯಾವ ರೀತಿಯಲ್ಲಿ ಅಂತ ಆಕೆಗೆ ಗೊತ್ತಾಗಲ್ಲ. ಭಾಗ 5 ಆಟದ ಸ್ಥಿತಿ. ಹಾಗಾದ್ರೆ ಇಷ್ಟೆಲ್ಲ ಮಾತುಕತೆ, ಜಾಣ್ಮೆ, ನಡೆಗಳ ನಂತರ ಸದ್ಯಕ್ಕೆ ಆಟ ಹೇಗಿದೆ? ನೋಡಕ್ಕೆ ನಿರೂಪಕನೇ ಗೆಲ್ತಾ ಇದ್ದಾನೆ ಅಂತ ಅನಿಸ್ತಿದೆ ಅಲ್ವಾ? ಬನ್ನಿ ಸ್ಕೋರ್ ಕಾರ್ಡ್ ನೋಡೋಣ. ಮಸೂರಿಯ ವರ್ಣನೆಯಿಂದ ಹಿಡಿದು ಆ ಇಂಟ್ರೆಸ್ಟಿಂಗ್ ಫೇಸ್ ಅನ್ನೋ ಕಾಂಪ್ಲಿಮೆಂಟ್ವರೆಗೂ ಆತ ಆಡಿದ ಪ್ರತಿಯೊಂದು ಆಟದಲ್ಲೂ ತನ್ನ ನಟನೆಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾನೆ. ಆ ಹುಡುಗಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅಂದ್ರೆ ಪ್ರಯಾಣದ ಮೊದಲ ಭಾಗವನ್ನ ತನ್ನ ರಹಸ್ಯ ಹೊರಗೆ ಗೊತ್ತಾಗದ ಹಾಗೆ ಪರ್ಫೆಕ್ಟ್ ಆಗಿ ನಿಭಾಯಿಸಿದ್ದಾನೆ. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ನಿರೂಪಕ ಇಡೀ ಸಂಭಾಷಣೆಯನ್ನ ಅಂದ್ರೆ ಮಾಹಿತಿಯ ಹರಿವನ್ನ ಎಷ್ಟು ಚಾಣಾಕ್ಷತನದಿಂದ ಕಂಟ್ರೋಲ್ ಮಾಡಿದಾನೆ ನೋಡಿ. ತನ್ನ ಕುರುಡುತನವನ್ನೇ ಒಂದು ಅಸ್ತ್ರವಾಗಿ ಬಳಸಿ ಕಣ್ಣು ಕಾಣೋರಿಗಿಂತಲೂ ಹೆಚ್ಚು ಆಳವಾಗಿ ಕೇಳಿ ಗ್ರಹಿಸಿದ್ದಾನೆ. ಆಟದ ಮೊದಲ ಭಾಗವನ್ನ ಆತ ಗೆದ್ದಿದ್ದಾನೆ, ಸರಿ. ಆದರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಇನ್ನೊಬ್ಬ ಆಟಗಾರನ ಹತ್ರನೂ ಒಂದು ರಹಸ್ಯ ಇದ್ರೆ, ಗ್ರಹಿಕೆಯ ಈ ಆಟದಲ್ಲಿ ಆಟ ಆಡೋದು ನಾನೊಬ್ಬನೇ ಅಂತ ಯಾರಾದರೂ ಖಚಿತವಾಗಿ ಹೇಳೋಕೆ ಸಾಧ್ಯನಾ?